ತರುಣ್ ತೇಜ್ಪಾಲ್ಗೆ 10 ವರ್ಷ ಕಠಿಣ ಜೈಲನ್ನ ವಿಧಿಸಲಾಗಿದೆ. ಅತ್ಯಾಚಾರಿ ತರುಣ್ ತೇಜ್ಪಾಲ್ಗೆ 10 ಲಕ್ಷ ದಂಡವನ್ನ ಕೂಡ ವಿಧಿಸಿದ ಬಾಂಬೆ ಹೈಕೋರ್ಟ್ ಗೋವಾ ಪೀಠ. ತರುಣ್ ತೇಜ್ಪಾಲ್ ತೆಹಲ್ಕಾ ಪತ್ರಿಕೆಯ ಮಾಜಿ ಸಂಪಾದಕ. ಶರಣಾಗಲು 4 ವಾರಗಳ ಗಡುವನ್ನು ನೀಡಿದಂತಹ ಹೈಕೋರ್ಟ್ 2013ರಲ್ಲಿ ಕಿರಿಯ ಸಹೋದ್ಯೋಗಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇವತ್ತು ಆದೇಶವನ್ನ ಹೊರಹಾಕಿದೆ. 2021ರಲ್ಲಿ ತೇಜ್ಪಾಲ್ ನಿರ್ದೋಷಿ ಅಂತೇಳಿ ತೀರ್ಪನ್ನು ನೀಡಿದ್ದ ಗೋವಾ ಸೆಷನ್ಸ್ ಕೋರ್ಟ್ ಇದನ್ನು ಪ್ರಶ್ನಿಸಿ ಗೋವಾ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿತ್ತು. 2013ರ ನವೆಂಬರ್ 8ರಂದು ಹೋಟೆಲ್ವೊಂದರ ಲಿಫ್ಟ್ನಲ್ಲಿ ಬಲಾತ್ಕಾರ ಮಾಡಿದ್ದಾಗಿ ತೇಜ್ಪಾಲ್ ವಿರುದ್ಧ ಆರೋಪ ಮಾಡಲಾಗಿತ್ತು. ಕಿರಿಯ ಸಹೋದ್ಯೋಗಿ ಯುವತಿ ತೇಜ್ಪಾಲ್ ವಿರುದ್ಧ ದೂರನ್ನ ಕೊಟ್ಟಿದ್ರು. ತಾನು ಆ ರೀತಿಯನ್ನು ಮಾಡಿಲ್ಲ ಅಂತೇಳಿ ತೇಜ್ಪಾಲ್ ವಾದಿಸಿದ್ರು. ತನ್ನ ವಿರುದ್ಧದ ಪ್ರಕರಣ ಕೈಬಿಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಆದರೆ ಸುಪ್ರೀಂ ಕೋರ್ಟ್ ಪ್ರಕರಣವನ್ನ ಕೈಬಿಡಲು ನಿರಾಕರಿಸಿ 6 ತಿಂಗಳ ಒಳಗಾಗಿ ಟ್ರಯಲ್ ಶುರು ಮಾಡುವಂತೆ ನಿರ್ದೇಶನ ಕೂಡ ಕೊಟ್ಟಿತ್ತು. ಈಗ ತರುಣ್ ತೇಜ್ಪಾಲ್ ತೆಹಲ್ಕಾ ಪತ್ರಿಕೆಯ ಮಾಜಿ ಸಂಪಾದಕ 10 ವರ್ಷ ಕಠಿಣ ಜೈಲು ವಿಧಿಸಿದ್ದಾರೆ. ಆತನಿಗೆ 2013ರಲ್ಲಿ ನಡೆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ವರ್ಷ ಜೈಲು ಶಿಕ್ಷೆ, ಕಠಿಣ ಜೈಲು ಶಿಕ್ಷೆ, 10 ಲಕ್ಷ ದಂಡ, 4 ವಾರ ಗಡುವನ್ನ ಕೊಟ್ಟಿದ್ದಾರೆ ಶರಣಾಗಲು.